ಆದ್ಯತೆ ಮೀಸಲಾತಿಯನ್ನು ಕೊಡುವಂಥದ್ದು ಕೇಂದ್ರ ಸರ್ಕಾರಕ್ಕಿದೆ ಅಂದ್ರೆ 10 ವರ್ಷದಿಂದ ಕೊಡದೆ ಯಾಕೆ ಸತಾಯಿಸ್ತಾರೆ? 10 ವರ್ಷದಿಂದ ಕೊಡದೆ ಯಾಕೆ ಸತಾಯಿಸ್ತಾರೆ? ಕೇವಲ 341 ಸಂವಿಧಾನದೊಂದಿಗೆ ಒಂದು ಸಣ್ಣ ತಿದ್ದುಪಡಿ ತರೋದ್ರ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬಹುದು, ಬಡವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬಹುದು. ಅದು ಬಿಟ್ಬಿಟ್ಟು ಜಾತಿ ಮೇಲೆ ಜಾತಿಯನ್ನ ಇಕ್ಕಟ್ಟ ಸಂಘರ್ಷಗಳನ್ನು ಮಾಡಿ ದ್ವೇಷವನ್ನ ಉಂಟಾಗ್ತದೆ. ರಾಜಕೀಯ ಲಾಭ ಪಡೆಯೋದಕ್ಕೋಸ್ಕರ ಈ ಕೆಳಜಾತಿಗಳಲ್ಲೇನೆ ಈ ವರ್ಗೀಕರಣ ವಿಚಿದ್ರೀಕರಣ ಮನೋಭಾವವನ್ನು ತಂದು ಅವರು ಈ ಒಕ್ಕಟ್ಟನ್ನ ಜನತೆಯ ನ್ಯಾಯಬದ್ಧ ಹಕ್ಕುಗಳಿಗೆ ಅವರು ಸುಳ್ಳನ್ನು ಹೇಳೋದ್ರ ಮೂಲಕ ಮೋಸವನ್ನ ಮಾಡ್ತಾರೆ. ಕೆಲಸವನ್ನು ಮಾಡೋದ್ರ ಮೂಲಕ ಮಾಡದೇನೇನೆ ಮಾಡ್ತೀನಿ ಅಂತೇಳಿ ವೋಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಜಾತಿ ನಾಯಕರ ಮೇಲೆ ಇಲ್ಲದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಹೋಗ್ಬೇಕು. ಇನ್ನು ಕೊನೆಗಾಗಿ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಾವು ಒಂದು ಮನವಿ ಎಲ್ಲ ಕೆಳಜಾತಿಗಳಲ್ಲಿ ಒಳ ಮೀಸಲಾತಿ ಅಂತಂದ್ರೆ ಸಮಾನ ಹಂಚಿಕೆ ಆಗ್ತದೆ. ಯಾವುದೇ ಒಂದು ಇದಕ್ಕೆ ಅನ್ಯಾಯ ಆಗಬಾರ್ದು, ಸಮಾನವಾಗಿ ಜನಸಂಖ್ಯೆಗಳಾಗಿ ಹಂಚಿ ಅಂತ ಇದನ್ನ ನಾವು ಗಮನಿಸಿ ಇದನ್ನ ಕೇಳುವಂಥದ್ದು ಒಗ್ಗಟ್ಟಾಗಿ ಇವತ್ತೆಲ್ಲ ನಿಂತಿದ್ದಾರೆ. ಹಾಗೇನೆ ಯಾವುದೇ ಭೇದ ಭಾವ ಒಳಜಾತಿ ಸಂಘರ್ಷಗಳಿಲ್ಲ. ಅದೊಂದು ತುಂಬಾ ಸಂತೋಷವಾಗುತ್ತೆ. ಎಲ್ಲರಿಗೂ ಮೀಸಲಾತಿ ಸಿಗಬೇಕು, ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಇಲ್ಲಿ ಜಾತಿ ಸಂಘರ್ಷಗಳಿಲ್ಲ, ಪರಸ್ಪರ ಜಾತಿಯ ಗುದ್ದಾಟಗಳಿಲ್ಲ. ಇದನ್ನ ಇದೆ ಅಂತ ಹೇಳಿ ಜಾತಿ ಒಳಜಾತಿಯ ಜಗಳ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಬಿಂಬಿಸಿ ಈ ಜನಾಂಗವನ್ನು ಹೊಡೆಯೋ ಕೆಲಸ ಮಾಡ್ತಾರೆ. ಯಾಕಂದ್ರೆ ಬಿಜೆಪಿ ಅಂತ ಅಂದ್ರೆ ಇವತ್ತು ಭಿನ್ನಾಭೇದ ಮಾಡುವಂಥದ್ದು, ಚಿತ್ರೀಕರಣ ಮಾಡುವಂಥದ್ದು, ಕೆಳಜಾತಿಗಳನ್ನು ಮಾತ್ರ ಇದು ಮಾಡ್ತಾರೆ. ನೋಡಿ, ಅವರ ಕಾರ್ಯಕ್ರಮಗಳಲ್ಲಿ ಹಿಂದುಳಿದವರಿದ್ದಾರೆ, ಬೇರೆ ಬೇರೆ ಎಲ್ಲ ಇದ್ದಾರೆ. ಅವರ ಯಾರ ಬಗ್ಗೆನೂ ಕೂಡ ಅವರು ಚಕಾರ ಇರ್ತದಿಲ್ಲ. ಆದ್ರೆ ಅಸ್ಪೃಶ್ಯರಲ್ಲಿ ಮಾತ್ರ ಈ ಒಳ ಮೀಸಲಾತಿ ನೆಪದಲ್ಲಿ ಜಾತಿ ಸಂಘರ್ಷ ಅನ್ನೋದು ಚಿತ್ರೀಕರಣ ಮಾಡಕ್ ಹೋಗ್ತಾರೆ. ಹಾಗಾಗಿ ಇದಾಗಬಾರ್ದು. ನಾವು ಮನೆ ಮಾಡ್ಕೊಳ್ತೇವೆ. ನಾವೆಲ್ಲ ಒಗ್ಗಟ್ಟಾಗಿ ಶೋಷಿತರ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡೋಣ. ರಾಜಕೀಯ ಪಕ್ಷಗಳ ನೆಲೆ ಏನೇ ಇರಲಿ, ಯಾವುದೇ ಸಂಘರ್ಷ ಇಲ್ಲದ ಹಾಗೆ ನಾವು ಒಗ್ಗಟ್ಟಾಗಿ ಈ ಸಾರಿ ನಮ್ಮೆಲ್ಲರ ಉಳಿವಿಗಾಗಿ ಬಿಜೆಪಿಯನ್ನ ಸೋಲಿಸೋದ್ರ ಮೂಲಕ, ಕಾಂಗ್ರೆಸ್ಸಿಗೆ ಮತ ಚಲಾಯಿಸೋದ್ರ ಮೂಲಕ ನಾವು ನಮ್ಮ ಬದುಕನ್ನು ಕಟ್ಕೋಬೇಕು. ಈ ದೇಶ ಉಳಿಬೇಕು, ಈ ಸಮಾಜ ಉಳಿಬೇಕು, ಒಂದು ಸಾಮರಸ್ಯದ ಬದುಕನ್ನ ಕಟ್ಟುವಂಥದ್ದು ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿ ಆಗಬೇಕು ಅಂತ ಮನವಿಯನ್ನು ನಾವು ಸಾರ್ವಜನಿಕರಿಗೆ ತಮ್ಮ ಮೂಲಕ ಕೊಡ್ತಾ ಇದ್ದೇವೆ. ಇದನ್ನು ಹೆಚ್ಚು ಪ್ರಚಾರ ಕೊಡೋದ್ರ ಮೂಲಕ ಒಂದು ಸಂವಿಧಾನ ಉಳಿಬೇಕು, ಜನ ಉಳಿಬೇಕು, ಒಳ್ಳೆಯ ಪ್ರಭುತ್ವ ಬರಬೇಕು ಅಂತ ಹೇಳಿ ಆಗ ಸಾಧ್ಯತೆಗೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ.